ಎಷ್ಟು ನಾನು ಆಫೀಸಲ್ಲಿದ್ದೆ ಅವತ್ತು ತುಂಬ 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 ಒಳಗೆ ಬಂದ್ಬಿಡ್ತು. ಎಲ್ಲರೂ ಸಂಧಾನ ಮಾಡಿದ್ರು, ನನಗೆ ಸಂಧಾನ ಮಾಡಿದ್ರು. ಅದು ಸಾಧ್ಯನೇ ಇಲ್ಲ ಅಮ್ಮನಿಗೆ. 100% ಹೇಳ್ತೀನಿ. ಎಕ್ಸ್ ಕಂಪನಿಯಲ್ಲಿದ್ದು 12 in ಸ್ಕ್ವಾಶ್ 10 ಬಾಟಲ್ ಕೊಟ್ಟಿದೆ. ನಾನು ಒಂದೊಂದು ತಿಂಗಳು ಒಂದೊಂದು ಆಗೋಷ್ಟು ಅವ್ರಿಗೆ 10 ಬಾಟಲ್ ಕೊಟ್ಟಿದ್ದೆ. ಅವ್ರಿಗೆ ಯಾವ ಥರದ್ದೇನು ಪ್ರಾಬ್ಲಮ್ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಮತ್ತು ನವೆಂಬರ್ 11ನೇ ತಾರೀಕಿಗೆ ನಮ್ಮ ಅಣ್ಣ ಇಲ್ಲಿ ಮಂಗಳೂರಲ್ಲಿ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ. ನನಗೆ ಫೋನ್ ಮಾಡು, ನಾನು ಆಪ್ರೇಷನ್ ಆಗಬೇಕು, ನಾನು ಬರ್ತೀನಿ ಅಂತ ಕೂಡ ಹೇಳಿದ್ದೆ. ಆವಾಗ 20 ನಮ್ಮ 30 ಹೆಜ್ಜೆ ಹಾಕಿದ್ರು ಅಂತ ಹೇಳಿದರು. ಮತ್ತು ಆಪ್ರೇಷನ್ ಬೇಡ ಅಂತ ಹೇಳಿದರು. ನಾನು ಇಮಿಡಿಯೇಟ್ಲಿ ನಂತರ ವಾಕರ್ ಇತ್ತು ಅಂತ ಹೇಳಿದೆ, ಅದನ್ನೇ ತೊಗೊಂಡೋಗಿದ್ದೆ. ಅದ್ರ ಮುಂಚೆ ಅವ್ರಿಗೆ ಕ್ಯಾಲ್ಶಿಯಂ ಮಾತ್ರ ಕೂಡ ಕೊಟ್ಟಿದ್ದೆ. ನೋವು ಕೂಡ ಕಡಿಮೆ ಆಗಿತ್ತು ಆಲ್ಮೋಸ್ಟು. ಅದಾದ ನಂತರ ಅವರಿಗೆ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಸಿಹಿಭುಕ್ತಾನ 4 ತಿಂಗಳು ತಗೋಷ್ಟು 4 ಡಬ್ಬ ಮಾತ್ರ ಸಿಹಿಭುಕ್ತಾನು ಕೊಟ್ಟೆ. ಜೊತೆಗೆ ಲಿವರ್ ಹೆಲ್ತ್ ಕೊಟ್ಟೆ. ಆರೋಗ್ಯದಲ್ಲಿ ಸಮಸ್ಯೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತೇಳಿ. ಮತ್ತು ಸುನಿಲ್ ಸರ್ ಕೂಡ ಹೇಳಿದರು ಕರ್ಕ್ಯೂಮಿನ್ ಪ್ಲಸ್ ಕೊಡಿ ಅಂತ ಹೇಳಿದ್ರು. ಕರ್ಕ್ಯೂಮಿನ್ ಪ್ಲಸ್ ಕೂಡ ಕೊಟ್ಟೆ. ಮತ್ತು ಜೊತೆಗೆ ನೋನಿ ಕೊಟ್ಟೆ. ಹೊಟ್ಟೆ ಉಬ್ಬರಿಸ್ತಾ ಇತ್ತು, ಅಲೋವೆರಾ ಕೂಡ ಕೊಟ್ಟೆ. ಮತ್ತು ಕ್ಯಾಲ್ಶಿಯಂ ಖಾಲಿ ಆಯಿತು ಅಂತೇಳಿ ಮತ್ತೆ ಪುನಃ ಕ್ಯಾಲ್ಶಿಯಂ ಕೊಟ್ಟ ನಂತರ ಮತ್ತು ಈಗ 2 ತಿಂಗಳಿಂದ ಕಿಡ್ನಿ ಹೆಲ್ತ್ ಕೂಡ ಕೊಡ್ತಾ ಇದ್ದೀನಿ. ಯಾಕಂದರೆ ಆ ವಾಕರ್ ಹಿಡ್ಕೊಂಡು ನಡೆಯೋಂಗೆ ತುಂಬ ಸಪೋರ್ಟ್ ಮಾಡ್ತು. ವೆನಿಲಾ ಫ್ಲೇವರು ಹಾಲಿ ಹಾಕಿ ಕುಡಿಯುವಂಥದ್ದು 5 ಡಬ್ಬ ಕೊಟ್ಟಿದೆ. ತಮ್ಮನಿಗೂ ಅಮ್ಮನಿಗೆ ಇಬ್ರಿಗೂ ಕೂಡ ಕೊಟ್ಟಿದೆ. ಅಮ್ಮನಿಗೆ ಕಾಫಿ ಟೀ ಏನು ಬೇಡ, ಬೆಳಿಗ್ಗೆ ಸಾಯಂಕಾಲ ಹೊತ್ತು ಇದನ್ನು ಹಾಲಿ ಹಾಕಿ ಕೊಡುವಂತ ಕೂಡ ಹೇಳಿದೆ. ಮೊನ್ನೆ 3 ದಿವಸ ಹಿಂದೆ ಶುಗರ್ ಟೆಸ್ಟಿಗೆ ಹೋಗಿದ್ದಾರೆ ಗುರುವಾರ. ಶುಗರು BP ಎಲ್ಲನೂ ನಾರ್ಮಲ್ ಇದೆ, 117 ಇದೆ ಅಂತ ಕೂಡ ಹೇಳಿದರು. ವಿರಾಟದಲ್ಲಿ ತುಂಬ ಖುಷಿ ಆಗಿದೆ. ಯಾಕಂದರೆ ತಾಯಿನ ಕಳ್ಕೊಂಡ ನಂತರ ಮತ್ತೊಂದು ತಾಯಿ ಸಿಗೋ ಸಾಧ್ಯನೇ ಇಲ್ಲ. ಯಾಕಂದರೆ ಎಷ್ಟು ದಿನ ಇರ್ತವೋ ಅಷ್ಟು ದಿನ ಅಮ್ಮನ್ನ ಚೆನ್ನಾಗಿ ನೋಡು. ಯಾಕಂದ್ರೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ತುಂಬ ಖುಷಿ ಆಗುತ್ತೆ. ನನಗೆ ಈ ಅವಕಾಶ ಕೊಟ್ಟಿದ್ದೆ ಜಲ್ಜಾ ಮೇಡಮ್, ಆನಂದ್ಸರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಟೀಮ್ ಸಪೋರ್ಟ್ ಮಾಡ್ತಾರೆ. ಟೀಮ್ ಲೀಡರ್ಸ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಆರೋಗ್ಯ ಸಿಕ್ತು. 81 kg ತೂಕ ಕೂಡ ಇದ್ದೆ. ಮತ್ತು ಈಗ 65 kg ತೂಕನೂ ಬಂದಿದ್ದೀನಿ. ಆರೋಗ್ಯ ಮೊದಲಿಗಿಂತ ಜಾಸ್ತಿ ಕೆಲಸ ಮಾಡೋಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಕೂಡ ಹೇಳ್ಬೋದು. ಬೆಳಿಗ್ಗೆ ಎದ್ದ ತಕ್ಷಣ ಗ್ಯಾನೋ ಟೂತ್ಪೇಸ್ಟ್ ಹಲ್ಲು ಉಜ್ಜಿತೀನಿ. 4 ಹಲ್ಲು ಅಲ್ಗಾಡ್ತಾ ಇತ್ತು ಅಂತ ಹೇಳಿದೆ. ನಾನು ಯೂಸ್ ಮಾಡಿದೆ ಕ್ಯಾಲ್ಶಿಯಂ ಮಾತ್ರೆ, ಮೌತ್ ವಾಶು ಮತ್ತು ಗ್ಯಾನೋ ಟೂತ್ಪೇಸ್ಟು. ಹೊಸಡಲ್ಲಿ ಉಳ್ಳೆ ಥರ ಬಂದಿತ್ತು. ಆ ಹಲ್ಲಿಗೆ ಒಂದು ಪಾಯಿಂಟ್ ಅವ್ರು ಕೂಡ ಡ್ಯಾಮೇಜ್ ಆಗೋಬಿಡ್ಲಿಲ್ಲ. ಹಲ್ಲು ಉಜ್ಜಿ ಸ್ನಾನ ಮಾಡಿ ಬಂದವರು ಸ್ಪಿರ್ಲಿನ ತಗೋತೀನಿ. 2 ತಾಸು ಟೈಮ್ ಕೊಟ್ಬಿಟ್ಟು ತಿಂಡಿ ತಿಂದು ಗ್ಲೂಕೋ ಹೆಲ್ತು, ಗ್ಯಾನೋಡರ್ಮ ಮತ್ತು ಫ್ಲ್ಯಾಕ್ಸ್ ಆಯಿಲ್ ಇದು 3 ಕೂಡ ತಗೋತೀನಿ. ಮತ್ತು ಮಧ್ಯಾಹ್ನ ಕ್ಯಾಲ್ಶಿಯಂ ಮಾತ್ರ ಕೂಡ ತಗೋತೀನಿ. ರಾತ್ರಿ ಅದನ್ನೇ 3 ಫುಡ್ ಸಪ್ಲಿಮೆಂಟ್ಸ್ ಕಂಟಿನ್ಯೂ ಮಾಡ್ತೀನಿ. 1 ಲೀಟರ್ ನೀರಿಗೆ 7 ಡ್ರಾಪ್ಸ್ ಹಾಕೊಂಡು CMD ವಾಟರ್. ಯಾಕಂದ್ರೆ 3 ಬಾಟ್ಲಿ ಖಾಲಿ ಮಾಡಿದ್ದೀನಿ. ಆರೋಗ್ಯ ತಲೆಯಿಂದ ಹಿಡಿದು ಪಾದದಿಂದ ಪ್ರತಿಯೊಂದು ಆರೋಗ್ಯ ಪವರ್ಫುಲ್ ಅಂತ ಕೂಡ ಹೇಳ್ಬೋದು. ತುಂಬ ಖುಷಿ ಆಯಿತು. ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್.